ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮಾರ್ಚ್ 14ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. Which among the following bank have been taken out of the prompt corrective action framework by RBI recently? RBI ಇತ್ತೀಚೆಗೆ ಈ ಕೆಳಗಿನ ಯಾವ ಬ್ಯಾಂಕುಗಳನ್ನು ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಚೌಕಟ್ಟಿನಿಂದ ಹೊರತೆಗೆಯಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, IDBI ಬ್ಯಾಂಕ್. ಬ್ಯಾಂಕಿನ ಸುಧಾರಿತ ಹಣಕಾಸಿನ ಮಧ್ಯಮ RBI IDBI ಬ್ಯಾಂಕ್ ಅನ್ನು ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಚೌಕಟ್ಟಿನಿಂದ ತೆಗೆದುಕೊಂಡಿದೆ. ಆದರೆ ಕೆಲವು ಷರತ್ತುಗಳಿಗೆ ಮತ್ತು ನಿರಂತರ ಮೇಲ್ವಿಚಾರಣೆಗೆ ಒಳಪಟ್ಟಿರುತ್ತದೆ. IDBI ಬ್ಯಾಂಕ್ ಅನ್ನು ಮೇ 2017ರಲ್ಲಿ PCA ಅಡಿಯಲ್ಲಿ ಇರಿಸಲಾಯಿತು. IDBI ಬ್ಯಾಂಕ್ ಲಿಮಿಟೆಡ್ನ ಕಾರ್ಯಕ್ಷಮತೆಯನ್ನು ಫೆಬ್ರವರಿ 18, 2021ರಂದು ನಡೆದ ಸಭೆಯಲ್ಲಿ ಹಣಕಾಸು ಮೇಲ್ವಿಚಾರಣೆ ಮಂಡಳಿ ಪರಿಶೀಲಿಸಿದೆ. 2020ರ ಡಿಸೆಂಬರ್ 31ಕ್ಕೆ ಕೊನೆಗೊಂಡ ತ್ರೈಮಾಸಿಕದ ಫಲಿತಾಂಶಗಳ ಆಧಾರದ ಮೇಲೆ ಬ್ಯಾಂಕ್ ನಿಯಂತ್ರಕ ಬಂಡವಾಳ, ನೆಟ್ NPA ಮತ್ತು ಹತೋಟಿ ಅನುಪಾತದ PCA ನಿಯತಾಂಕಗಳನ್ನು ಉಲ್ಲಂಘಿಸಿಲ್ಲ. ಆದ್ದರಿಂದ ಸಾಲಗಾರರನ್ನು PCA ಚೌಕಟ್ಟಿನಿಂದ ಹೊರತೆಗೆಯಲು ನಿರ್ಧರಿಸಲಾಯಿತು. The annual joint military exercise Desclic 2 has kicked off between Indian Army and which country? ವಾರ್ಷಿಕ ಜಂಟಿ ಮಿಲಿಟರಿ ವ್ಯಾಯಾಮ ಡೆಸ್ಕ್ಲಿಕ್ 2 ಭಾರತೀಯ ಸೇನೆ ಮತ್ತು ಯಾವ ದೇಶದ ನಡುವೆ ಪ್ರಾರಂಭವಾಯಿತು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಉಜ್ಬೇಕಿಸ್ತಾನ್. ಭಾರತದ ಎರಡನೇ ಆವೃತ್ತಿ ಉಜ್ಬೇಕಿಸ್ತಾನ್ ಜಂಟಿ ಮಿಲಿಟರಿ ವ್ಯಾಯಾಮ ಡೆಸ್ಕ್ಲಿಕ್ 2 ಮಾರ್ಚ್ 10, 2021ರಂದು ಉತ್ತರಾಖಂಡದ ರಾಣಿಖೇತ್ ವಿದೇಶಿ ತರಬೇತಿ ನೋಟ್ ಚೌಬಾಟಿಯಲ್ಲಿ ಪ್ರಾರಂಭವಾಯಿತು. 10 ದಿನಗಳ ವಾರ್ಷಿಕ ದ್ವಿಪಕ್ಷೀಯ ಜಂಟಿ ವ್ಯಾಯಾಮವು ಮಾರ್ಚ್ 19, 2021ರಂದು ಮುಕ್ತಾಯಗೊಳ್ಳಲಿದೆ. ಹಾಗೆ ಈ ವ್ಯಾಯಾಮದ ಮೊದಲ ಆವೃತ್ತಿ 2019ರ ನವೆಂಬರ್ನಲ್ಲಿ ಉಜ್ಬೇಕಿಸ್ತಾನದಲ್ಲಿ ನಡೆಯಿತು. ಈ ವ್ಯಾಯಾಮದಲ್ಲಿ ಉಜ್ಬೇಕಿಸ್ತಾನ ಮತ್ತು ಭಾರತೀಯ ಸೇನೆಯ ತಲಾ 45 ಸೈನಿಕರು ಭಾಗವಹಿಸುತ್ತಿದ್ದಾರೆ. ಹಾಗೆ ಉಭಯ ದೇಶಗಳ ಸೈನ್ಯಗಳು UN ಆದೇಶದ ಪ್ರಕಾರ ಪರ್ವತ ಅಥವಾ ಗ್ರಾಮೀಣ ಅಥವಾ ನಗರ ಸನ್ನಿವೇಶದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ತಮ್ಮ ಪರಿಣತಿ ಮತ್ತು ಕೌಶಲ್ಯಗಳನ್ನು ಹಂಚಿಕೊಳ್ಳಲಿದೆ. Which company has recently acquired 26% stake in India Gas Exchange to become co-promoter and second largest shareholder of the gas trading platform? ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ನಲ್ಲಿ ಸಹ ಪ್ರವರ್ತಕ ಮತ್ತು ಗ್ಯಾಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ನ ಎರಡನೇ ಅತಿದೊಡ್ಡ ಷೇರುದಾರರಾಗಲು ಯಾವ ಕಂಪನಿಯು ಇತ್ತೀಚೆಗೆ 26% ಪಾಲನ್ನು ಪಡೆದುಕೊಂಡಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ತನ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆ NSE ಇನ್ವೆಸ್ಟ್ಮೆಂಟ್ ಮೂಲಕ ಭಾರತೀಯ ಅನಿಲ ವಿನಿಮಯ ಕೇಂದ್ರದಲ್ಲಿ 26% ಷೇರುಗಳನ್ನು ಪಡೆದುಕೊಂಡಿದೆ. ಇದರೊಂದಿಗೆ NSE ಸಹ ಪ್ರವರ್ತಕ ಮತ್ತು IGX ಅನಿಲ ವ್ಯಾಪಾರ ವೇದಿಕೆಯಲ್ಲಿ ಎರಡನೇ ಅತಿದೊಡ್ಡ ಷೇರುದಾರನಾಗಿ ಮಾರ್ಪಟ್ಟಿದೆ. IGX ನೈಸರ್ಗಿಕ ಅನಿಲ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ IGXನಲ್ಲಿ 54% ಷೇರುಗಳನ್ನು ಹೊಂದಿದೆ. ಇವುಗಳಲ್ಲದೆ ONGC, GAIL, ಟೊರೆಂಟೊ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್, ಅದಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ IGXನಲ್ಲಿ ತಲಾ 5% ಷೇರುಗಳನ್ನು ಹೊಂದಿದೆ. Name the Indian celebrity who has been chosen as the recipient of the 2021 FIAF award by the International Federation of Film Archives. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಆರ್ಕೈವ್ಸ್ 2021ನ FIAF ಪ್ರಶಸ್ತಿಗೆ ಭಾಜನರಾಗಿ ಆಯ್ಕೆಯಾದ ಭಾರತೀಯ ಪ್ರಸಿದ್ಧಿಯನ್ನು ಹೆಸರಿಸಿ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಅಮಿತಾಬ್ ಬಚ್ಚನ್. ಬಾಲಿವುಡ್ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಅವರನ್ನು ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲ್ಮ್ ಆರ್ಕೈವ್ಸ್ ಪ್ರತಿಷ್ಠಿತ 2021ರ FIAF ಪ್ರಶಸ್ತಿಗೆ ಆಯ್ಕೆ ಮಾಡಿದೆ.
78 ವರ್ಷದ ಅಪ್ರತಿಮ ನಟ ವಿಶ್ವದ ಚಲನಚಿತ್ರ ಪರಂಪರೆಯ ಸಂರಕ್ಷಣೆಗೆ ಅವರ ಸಮರ್ಪಣೆ ಮತ್ತು ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸಿನಿಮಾ ವ್ಯಕ್ತಿತ್ವ ಇವರದಾಗಿದೆ. ಕಿರಣ್ ಬೇಡಿ has been presented with the Baton of Honor by President Ramnath Kovind in recognition for her services to dash. ಕಿರಣ್ ಬೇಡಿ ಅವರ ಸೇವೆಗಳನ್ನು ಗುರುತಿಸಿ ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು ಬ್ಯಾಟನ್ ಆಫ್ ಆನರ್ ಅನ್ನು ಪ್ರದಾನ ಮಾಡಿದ್ದಾರೆ. ಕಿರಣ್ ಬೇಡಿ ಅವರು ಎಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಯೂನಿಯನ್ ಟೆರಿಟರಿ ಆಫ್ ಪುದುಚೇರಿ. 2021 ಮಾರ್ಚ್ 8ರಂದು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತದ ರಾಷ್ಟ್ರಪತಿ ಶ್ರೀರಾಮನಾಥ್ ಕೋವಿಂದ್ ಅವರು ಪುದುಚೇರಿ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಅವರಿಗೆ ಬ್ಯಾಟನ್ ಆಫ್ ಆನರ್ ಮತ್ತು ಮೆಚ್ಚುಗೆಯ ಪತ್ರವನ್ನು ನೀಡಿದರು. ಬ್ಯಾಟನ್ ಆಫ್ ಆನರ್ ಅನ್ನು ಭಾರತೀಯ ಗಣರಾಜ್ಯದ ಲಾಂಛನದಿಂದ ಅಲಂಕರಿಸಲಾಗಿದೆ. Anurag Thakur is the first BJP MP to promoted as a captain in the Territorial Army. He is an MP from which state? ಅನುರಾಗ್ ಠಾಕೂರ್ ಪ್ರಾದೇಶಿಕ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಬಡ್ತಿ ಪಡೆದ ಮೊದಲ ಬಿಜೆಪಿ ಸಂಸದ. ಇವರು ಯಾವ ರಾಜ್ಯದ ಸಂಸದರು? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಹಿಮಾಚಲ ಪ್ರದೇಶ್. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಅವರನ್ನು ಮಾರ್ಚ್ 10, 2021ರಂದು ಪ್ರಾದೇಶಿಕ ಸೈನ್ಯದಲ್ಲಿ ಕ್ಯಾಪ್ಟನ್ ಆಗಿ ನೇಮಕ ಮಾಡಲಾಗಿದೆ. ಠಾಕೂರ್ ಅವರನ್ನು 124 ಕಾಲಾಳು ಪಡೆ ಬೆಟಾಲಿಯನ್ ಟೆರಿಟೋರಿಯಲ್ ಆರ್ಮಿನಲ್ಲಿ ಕ್ಯಾಪ್ಟನ್ ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಇದಕ್ಕೂ ಮೊದಲು ಅವರನ್ನು ಜುಲೈ 2016ರಲ್ಲಿ ಪ್ರಾದೇಶಿಕ ಸೈನ್ಯಕ್ಕೆ ಲೆಫ್ಟಿನೆಂಟ್ ಆಗಿ ನಿಯೋಜಿಸಲಾಯಿತು. ಪ್ರಾದೇಶಿಕ ಸೈನ್ಯದಲ್ಲಿ ನಿಯಮಿತವಾಗಿ ನಿಯೋಜಿತ ಅಧಿಕಾರಿಯಾಗಿದ್ದ ಮೊದಲ ಸಂಸದ ಸದಸ್ಯ ಠಾಕೂರ್ ಅವರು. ಇವರು ಹಿಮಾಚಲ ಪ್ರದೇಶದ ಹಮೀರ್ಪುರದ 4 ಬಾರಿ ಬಿಜೆಪಿ ಸಂಸದರಾಗಿದ್ದಾರೆ. Which Indian celebrity has been listed in the 2021 Young Global Leaders Forum by World Economic Forum? ವಿಶ್ವ ಆರ್ಥಿಕ ವೇದಿಕೆಯ 2021ರ ಯಂಗ್ ಗ್ಲೋಬಲ್ ಲೀಡರ್ಸ್ ವೇದಿಕೆಯಲ್ಲಿ ಯಾವ ಭಾರತೀಯ ಪ್ರಸಿದ್ಧ ವ್ಯಕ್ತಿಗಳನ್ನು ಪಟ್ಟಿ ಮಾಡಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ದೀಪಿಕಾ ಪಡುಕೋಣೆ. ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ವಿಶ್ವ ಆರ್ಥಿಕ ವೇದಿಕೆ ಸಂಗ್ರಹಿಸಿದ 2021ನೇ ವರ್ಷಕ್ಕೆ ಯುವ ಜಾಗತಿಕ ನಾಯಕರ ವೇದಿಕೆಯಲ್ಲಿ ಸೇರಿದ್ದಾರೆ. ಈ ಪಟ್ಟಿಯ 2021ರ ವರ್ಗವು 40 ವರ್ಷದೊಳಗಿನ ನಾಳಿನ 112 ವಿಶ್ವದ ಅತ್ಯಂತ ಭರವಸೆಯ ನಾಯಕರನ್ನು ಒಳಗೊಂಡಿದೆ. ಅವರು ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ವಕಾಲತ್ತು ವಹಿಸುವುದರಿಂದ ಹಿಡಿದು ವೈದ್ಯಕೀಯ ಸಂಶೋಧನೆಯಲ್ಲಿ ಸೇರ್ಪಡೆಗಾಗಿ ಪ್ರಚಾರ ಮಾಡುವವರೆಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಂಗ್ ಗ್ಲೋಬಲ್ ಲೀಡರ್ಸ್ ಅನ್ನು 2005ರಲ್ಲಿ WEFನ ಸ್ಥಾಪಕ ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷ ಕ್ಲಾಸ್ ಶ್ವಾಬ್ ಅವರು ಸ್ಥಾಪಿಸಿದರು. ಹೆಚ್ಚು ಮುಖ್ಯವಾದ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಸವಾಲುಗಳನ್ನು ಎದುರಿಸುವಾಗ ನಾಯಕರು ಸುಸ್ಥಿರ ಭವಿಷ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಜಗತ್ತನ್ನು ರಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. Who has been appointed as the new Chief Statistician of India? ಭಾರತದ ಹೊಸ ಮುಖ್ಯ ಸಂಖ್ಯಾಶಾಸ್ತ್ರಜ್ಞರಾಗಿ ಯಾರನ್ನು ನೇಮಿಸಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಜಿ.ಪಿ. ಸಮಂತ. ಕೇಂದ್ರ ಸರ್ಕಾರವು ಡಾಕ್ಟರ್ ಜಿ.ಪಿ. ಸಮಂತ ಅವರನ್ನು ಭಾರತದ ಹೊಸ ಮುಖ್ಯ ಸಂಖ್ಯಾಶಾಸ್ತ್ರಜ್ಞರಾಗಿ 2 ವರ್ಷಗಳ ಅವಧಿಗೆ ನೇಮಿಸಿದೆ. ಅವರು ಭಾರತದ 4ನೇ CSI. ಪ್ರಸ್ತುತ ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಕಿಅಂಶ ಮತ್ತು ಮಾಹಿತಿ ನಿರ್ವಹಣಾ ವಿಭಾಗದಲ್ಲಿ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು. 2020ರ ಸೆಪ್ಟೆಂಬರ್ನಿಂದ ಈ ಹುದ್ದೆಯ ಹೆಚ್ಚುವರಿ ಉಸ್ತುವಾರಿ ವಹಿಸಿಕೊಂಡಿದ್ದ ಛತ್ರಪತಿ ಶಿವಾಜಿಯನ್ನು ಅವರು ನೇಮಿಸಲಿದ್ದಾರೆ. ಡಾಕ್ಟರ್ ಸಮಂತ ಅವರು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಲಿದ್ದಾರೆ. Hamid Bakayoko, who has passed away recently, was the serving Prime Minister of which country? ಇತ್ತೀಚೆಗೆ ನಿಧನರಾದ ಹಮೀದ್ ಬಕಾಯೋಕೊ ಅವರು ಯಾವ ದೇಶದ ಸೇವೆ ಸಲ್ಲಿಸುತ್ತಿರುವ ಪ್ರಧಾನಿಯಾಗಿದ್ದರು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಐವರಿ ಕೋಸ್ಟ್.
ಐವರಿ ಕೋಸ್ಟ್ನ ಪ್ರಧಾನಮಂತ್ರಿ ಹಮೀದ್ ಬಕಾಯೋಕೊ ಅವರು ಕ್ಯಾನ್ಸರ್ ಕಾರಣ ನಿಧನ ಹೊಂದಿದ್ದಾರೆ. ಅವರ ಹಿಂದಿನ ಅಮೌಡೋ ಗೋನ್ ಕೂಲಿಬಾಯಿಯವರ ಹಠಾತ್ ಮರಣದ ನಂತರ ಬಕಾಯೋಕೊ ಅವರನ್ನು ಜುಲೈ 2020ರಲ್ಲಿ ಪ್ರಧಾನಮಂತ್ರಿಯಾಗಿ ನೇಮಿಸಲಾಯಿತು. ಐವರಿ ಕೋಸ್ಟ್ನ ಅಧ್ಯಕ್ಷ ಅಲಸೇನಾ ಔಟರಾ ಬಕಾಯೋಕೊ ಬದಲಿಗೆ ಪ್ಯಾಟ್ರಿಕ್ ಅಚಿಯನ್ನು ಮಧ್ಯಂತರ ಪ್ರಧಾನಮಂತ್ರಿಯಾಗಿ ಹೆಸರಿಸಿದ್ದಾರೆ. ಪ್ಯಾಟ್ರಿಕ್ ಅಚಿ ದೇಶದ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದರು. Imran Amin Siddiqui has been appointed as the Executive Director of which bank? ಇಮ್ರಾನ್ ಅಮೀನ್ ಸಿದ್ದಿಕಿ ಅವರನ್ನು ಯಾವ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಿಸಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಇಂಡಿಯನ್ ಬ್ಯಾಂಕ್. ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಇಮ್ರಾನ್ ಅಮೀನ್ ಸಿದ್ದಿಕಿ ಅವರನ್ನು 2021ರ ಮಾರ್ಚ್ 10ರಿಂದ ಜಾರಿಗೆ ಬರುವಂತೆ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ ಅಥವಾ ಮುಂದಿನ ಆದೇಶದವರೆಗೆ ಯಾವುದು ಮೊದಲಿನದಾದರೂ 3 ವರ್ಷಗಳ ಅವಧಿಗೆ ಅವರನ್ನು ನೇಮಕ ಮಾಡಲಾಗಿದೆ. ಸಿದ್ದಿಕಿ ಅವರು ತನ್ನ ಬ್ಯಾಂಕಿಂಗ್ ವೃತ್ತಿಯನ್ನು ಹಿಂದಿನ ಅಲಹಾಬಾದ್ ಬ್ಯಾಂಕ್ನೊಂದಿಗೆ ಪ್ರಾರಂಭಿಸಿದರು. ಅದು ಈಗ ಇಂಡಿಯನ್ ಬ್ಯಾಂಕ್ನೊಂದಿಗೆ ವಿಲೀನಗೊಂಡಿದೆ. 1987ರ ಡಿಸೆಂಬರ್ನಲ್ಲಿ ಎಸ್ಎಸ್ಐ ಕ್ಷೇತ್ರದ ಅಧಿಕಾರಿಯಾಗಿದ್ದರು. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಜಾಟ್ ಜತಿನ್ ಯಾವ ರಾಜ್ಯದ ಜನಪ್ರಿಯ ಜಾನಪದ ನೃತ್ಯವಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಬಿಹಾರ್. ಸೆಕೆಂಡ್ ಕ್ವಶನ್, ಚೆರುತೋನಿ ಅಣೆಕಟ್ಟು ಯಾವ ಭಾರತೀಯ ರಾಜ್ಯದಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಕೇರಳ. ಇಂದಿನ ಪ್ರಶ್ನೆ. ಫಸ್ಟ್ ಕ್ವಶನ್, ಕದ್ರಾ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಸೆಕೆಂಡ್ ಕ್ವಶನ್, ಟ್ಯಾಲಿನ್ ಯಾವ ದೇಶದ ರಾಜಧಾನಿ? ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.